ಸರ್, ತಾವು ಒಂದು ಪ್ರತಿಭಟನಾ ವೇಳೆ ಕೇಸರಿ ಶಾಲ್ ಹಾಕೊಂಡು ಮಾತಾಡಿದ್ರಿ. ಕುಮಾರಸ್ವಾಮಿ ಅವರು ತಮ್ಮ ಹೆಗಲಿಗೆ ಕೇಸರಿ ಶಾಲ್ ಹಾಕ್ಕೊಂಡಿದ್ದು ಅದು ಕಾಕತಾಳಿಯೋ ಅಥವಾ ನೀವೇ ಹಾಕ್ಕೊಂಡ್ರು ಅದನ್ನು? ಇಲ್ಲ, ನಾನು ಆ ಸಭೆಗೆ ಹೋದಂಥ ಸಂದರ್ಭ ನಾನೇನು ಪಾದಯಾತ್ರೆಯಲ್ಲಿ ಇರಲಿಲ್ಲ. ಕೊನೆ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಸಭೆ ನಡೀತಾ ಇತ್ತು, ಸಭೆಗೆ ನಾನು ಜನಗಳಲ್ಲಿ ಶಾಂತಿಯುತವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ಒಂದು ಸಲಹೆ ಕೊಡಲಿಕ್ಕೆ ಹೋದೆ. ಆಗ ಅಲ್ಲಿರ್ತಕ್ಕಂಥ ಯುವಕರು ನನಗೆ ಆ ಶಾಲನ್ನು ಓದಿಸಿದ್ದಾನೆ. ಆ ಯುವಕರು ಪ್ರೀತಿಯಿಂದ ನನಗೆ ಶಾಲೆ ಓದಿಸಿದಾಗ ನಾನು ತೆಗೆದಾಕಕ್ಕಾಗತ್ತಾ? ಕೇಸರಿ ಶಾಲೆ ಹಾಕೊಂಡು ತಾವೊಂದು ರಾಜಕೀಯ ಸಭೆ ಸಮಾರಂಭದಲ್ಲಿ ಪಾಲ್ಗೊಂಡು ಉದಾಹರಣೆ ಹಸಿರು ಶಾಲು, ನಿಮ್ಮ ಪಂಚೆಯಲ್ಲೂ ಹಸಿರು ಬಣ್ಣ ಇದೆ, ನಿಮ್ಮ ಕೈಯಲ್ಲೂ ಹಸಿರು ಬಣ್ಣ ಇದೆ, ನಿಮ್ಮ ಆತ್ಮದಲ್ಲೂ ಹಸಿರು ಬಣ್ಣ ಇದೆ, ಈಗಲೂ ಅದಿದೆ ನೋಡಿ. ನೀವು ಪ್ರಶ್ನೆ ಸರಿಯಾದ ಪ್ರಶ್ನೆ ಕೇಳಿದ್ರಿ. ನಾನು ಕೇಸರಿಯ ಒಂದು ಟವಲ್ ಹಾಕ್ತಿದ್ದಾಗೇ ಚರ್ಚೆ ಮಾಡೋದಲ್ಲ ಕಾಂಗ್ರೆಸ್ ನಾಯಕರು. ನಾನು ದಲಿತ ಸಂಘಟನೆಗಳ ಹಲವಾರು ಸಭೆಗಳಿಗೆ ಹೋಗಿದ್ದೀನಿ, ಸಾರ್ವಜನಿಕ ಸಭೆಗಳಿಗೆ. ಆ ದಲಿತ ಸಂಘಟನೆಗಳ ಸಭೆಯಲ್ಲಿ ಅವರ ಒಂದು ಸಂಕೇತ ನೀಲಿ ಬಣ್ಣದ ಟವಲ್ ಹಾಕ್ತಾರೆ. ಅದನ್ನು ಹಾಕೊಂಡು ಸಭೆಯಲ್ಲಿ ಭಾಗವಹಿಸಿದ್ದೀನಿ. ಆಗ ಅವ್ರಿಗೇನು ಕಾಣಲಿಲ್ವ ಅದು ಕಾಂಗ್ರೆಸ್ ನಾಯಕರಿಗೆ? ಎಸ್, ನೀವು ಹೇಳ್ದಂಗೆ ರೈತರ ಸಭೆಗಳಿಗೆ ಹೋಗಿದ್ದೀನಿ, ಹಸಿರು ಟವಲ್ ಹಾಕ್ಕೊಂಡು ರೈತರ ಸಭೆಯಲ್ಲಿ ಭಾಗವಹಿಸಿದ್ದೀನಿ. ಅದರಲ್ಲಿ ತಪ್ಪೇನಿದೆ? ಯಾವುದೋ ಒಂದು ಈಗ ಕೇಸರಿ ಶಾಲು ಅದು ಬಿ ಜೆ ಪಿ ಪಕ್ಷದ ಕೇಸರಿ ಶಾಲು ನಮ್ಮ ಹಿಂದೂ ಸನಾತನ ಧರ್ಮದ ನಮ್ಮ ಒಂದು ಸಮಾಜದಲ್ಲಿರ್ತಕ್ಕಂಥ ಗುರು ಹಿರಿಯರ ಒಂದು ಉಡುಪದು. ಇತ್ತೀಚೆಗೆ ಕೇಸರಿ ಶಾಲು ಆಗ್ತಕ್ಕಂಥದ್ದು ಸಣ್ಣ ಸಣ್ಣ ಹಳ್ಳಿನಲ್ಲೂ ಪ್ರಾರಂಭ ಮಾಡ್ಕೊಂಬಿಟ್ಟಿದ್ದಾರೆ. ಕೆಲವು ಯುವಕರು ನನಗೆ ಅಲ್ಲಿ ಹೋದಾಗ ಅದು ಆಗ್ತಂಥ ಸನ್ನಿವೇಶ ಏನಿದೆ, ಅದಕ್ಕೆ ನಾನೇನೋ ಸಂಪೂರ್ಣವಾಗಿ ನನ್ನ ನಡವಳಿಕೆಯಲ್ಲಿ ನಾನೇನೋ ಬದಲಾವಣೆನೇ ಆಗೋಗಿದ್ದೀನಿ ಅಂತ ಪರಿವರ್ತನೆ ಆಗೋಗಿದ್ದೀನಿ ಅಂದರೆ ಅಂಥವ್ರು ನಾನು ಉತ್ತರ ಕೊಡಲಿಕ್ಕಾಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.